ಕಾವೇರಿ ನೀರಿಗಾಗಿ ಅಖಾಡಕ್ಕೆ ಧುಮುಕಿದಂತಹ ಕೇಸರಿ ಸೇನೆ ಸರ್ಕಾರ ತಕ್ಷಣವೇ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಬೇಕು ಅಂತ ಈಗ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ವನಿ ಎತ್ತಿ ಮಾತಾಡ್ತಾ ಇದ್ದಾರೆ. ಕಾವೇರಿ ನೀರಿಗಾಗಿ ಅಖಾಡಕ್ಕೆ ಧುಮುಕಿದಂತಹ ಕೇಸರಿ ಸೇನೆ ಸರ್ಕಾರ ತಕ್ಷಣವೇ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಬೇಕು. ರೈತರ ಹಿತ ಕಾಯಲು ಸರ್ಕಾರ ಬದ್ಧವಾಗಿರಬೇಕು. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನು ಬಿಡಬಾರದು. ಚಾಮುಂಡಿ ಬೆಟ್ಟದಲ್ಲಿ BS ಯಡಿಯೂರಪ್ಪ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ BS ಯಡಿಯೂರಪ್ಪ ಹೇಳಿರುವಂತಹ ಮಾತಿದು. 2 ತಿಂಗಳು ನೀರು ಬಿಟ್ಟು ಈಗ ಸರ್ವಪಕ್ಷ ಸಭೆ ಕರೀತಾ ಇದ್ದೀರಾ. 2 ತಿಂಗಳು ತಮಿಳುನಾಡಿಗೆ ನೀರು ಬಿಟ್ಟಿದ್ದೀರಿ, ಈಗ ಸರ್ವಪಕ್ಷ ಸಭೆ ಕರೀತಾ ಇದ್ದೀರಿ. ನೀರು ಬಿಟ್ಟು ವಿಪಕ್ಷಗಳ ಸಲಹೆ ಪಡೆದಿದ್ದರೆ ಏನು ಉಪಯೋಗ? ನೀರು ಬಿಟ್ಟು ವಿಪಕ್ಷಗಳ ಸಲಹೆಯನ್ನು ಪಡೆದ್ರೆ ಈಗೇನು ಉಪಯೋಗ ಆಗುತ್ತೆ? ಸರ್ವಧರ್ಮದ ಸಭೆ ಏನು ಸರ್ವಪಕ್ಷ ಸಭೆಯನ್ನು ಯಾಕೆ ಕರಿತಾ ಇದ್ದೀರಿ? ಭಾನುವಾರ ನಡೆಯಬೇಕಾದಂತಹ ಸರ್ವಪಕ್ಷ ಸಭೆ ಕರೆದಿದ್ದಕ್ಕೆ ಈಗ ವಿಜಯೇಂದ್ರ ಕಿಡಿಕಾರಿದ್ದಾರೆ. DK ಶಿವಕುಮಾರ್ ತಮಿಳುನಾಡಿನ ವಾಟರ್ ಮ್ಯಾನ್ ಆಗಬಾರದು ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಬಂಗಾರಪ್ಪ ನಾನು ಗುರು ಅಂತಿರಲ್ಲ, ಆ ಬದ್ಧತೆ ನಿಮಗೆ ಯಾಕಿಲ್ಲ ಅಂತ BJಪಿಗರು ಪ್ರಶ್ನೆ ಮಾಡ್ತಾ ಇದ್ದಾರೆ. CM DK ಶಿವಕುಮಾರ್ ವಿರುದ್ಧ ಇತ್ತ BJಪಿಯ ನಾಯಕ CT ರವಿ ಕೂಡ ಗುಡುಗುತ್ತಾ ಇದ್ದಾರೆ. ಕಾವೇರಿ ನೀರಿಗಾಗಿ ಈಗ ಅಖಾಡಕ್ಕೆ ಧುಮುಕಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ನಾಯಕರು. ಮೈಸೂರಲ್ಲಿ ಒಂದು ಕಡೆ BS ಯಡಿಯೂರಪ್ಪನವರು ಹೇಳ್ತಾ ಇದ್ದಾರೆ, ಚಾಮುಂಡಿ ಬೆಟ್ಟದಲ್ಲಿ ನಿಂತ್ಕೊಂಡು ಏನು ಅಂತಂದರೆ ಸರ್ಕಾರ ತಕ್ಷಣವೇ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಬೇಕು. ಏನು ಈ ನೋಟಿಫಿಕೇಷನ್ ಬಂದಿದೆ, ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯ ಆದೇಶ ಏನು ಬಂದಿದೆ, ಇದನ್ನು ವಿರೋಧಿಸಿ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಹೋಗಬೇಕು. 2 ತಿಂಗಳು ನೀರು ಬಿಟ್ಟುಬಿಟ್ಟಿದ್ದೀರಿ, ಹೇಳ್ದೆ ಕೇಳದೆ, ಈಗ ನೀವು ಸರ್ವಪಕ್ಷ ಸಭೆಯನ್ನು ಕರೆದು ಏನ್ರಿ ಮಾಡ್ತೀರಿ ಅಂತ ಒಂದು ಕಡೆ ಕಿಡಿಕಾರ್ತಾ ಇದ್ದಾರೆ ಯಡಿಯೂರಪ್ಪನವರು. ಇನ್ನು ಈ ಕಡೆ ವಿಜೇಂದ್ರ ಅವರು ಕೂಡ DK ಶಿವಕುಮಾರ್ ಅವರು ಈಗ ಸರ್ವಪಕ್ಷ ಸಭೆ ಕರೆದು ಏನು ಮಾಡ್ತಾರೆ? ಆ್ಯಕ್ಚುಲಿ CM DK ಶಿವಕುಮಾರ್ ಅವರು ಸರ್ವಪಕ್ಷ ಸಭೆಯನ್ನು ಕರೆದಿದ್ರು ಇದಕ್ಕಾಗಿ. ಈಗ ಸಲಹೆ ತೊಗೊಂಡು ಏನು ಮಾಡ್ತಾರೆ ಅಂತ ಅವರು. ನೀರಿನ ವಿವಾದದಲ್ಲಿ ತಕ್ಷಣ ಮುಖ್ಯಮಂತ್ರಿಗಳು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹಾಕಿ ಈ ಭಾಗದ ಜನರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಈಗಾಗಲೇ ಸಾಕಷ್ಟು ಅನ್ಯಾಯ ಆಗಿದೆ. ಜನ ಇವತ್ತು ಕುಡಿಯುವ ನೀರಿನ ಹಾಹಾಕಾರ ಇರುವಂಥ ಸಂದರ್ಭದಲ್ಲಿ ಈ ರೀತಿ ನೀರು ಬಿಡಿ ಅಂತ ಹೇಳುವಂಥದ್ದು ಅಕ್ಷಮ್ಯ ಅಪರಾಧ. ಈ ಬಗ್ಗೆ ರಕ್ಷಣೆ ಕೊಡುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿ ನಮ್ಮ ನಾಡಿನ ರೈತ ಸಮುದಾಯಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೇನೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಒತ್ತಾಯ ಮಾಡ್ತೇನೆ, ಏನು ನಿನ್ನೆ ಆಗಿರುವಂಥ ಆದೇಶ ಅದರ ಮೇಲ್ಮನವಿಯನ್ನ ಅಪೀಲನ್ನು ಸುಪ್ರೀಂ ಕೋರ್ಟಲ್ಲಿ ಸಲ್ಲಿಸಬೇಕಾಗ್ತದೆ. ಕಾವೇರಿ ಕೊಳ್ಳದ ರೈತರ ರಕ್ಷಣೆಗೆ ಅವರು ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ. ಈಗಾಗಲೇ ಕುಡಿಯೋ ನೀರಿನ ಹಾಹಾಕಾರ, ರೈತರ ಬೆಳೆಗೆ ನೀರೇ ಇಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿನಲ್ಲಿ ಮತ್ತೆ ಮತ್ತೆ ತಮಿಳುನಾಡಿಗೆ ನೀರು ಬಿಡ್ತಕ್ಕಂಥದ್ದು ಸಮಂಜಸವಲ್ಲ. ಹಾಗಾಗಿ ಮುಖ್ಯಮಂತ್ರಿಗಳ ಆದ್ಯತೆ ಕೂಡ ಇದೆ, ಅವರ ಕರ್ತವ್ಯ ಇದೆ. ರೈತರ ರಕ್ಷಣೆಗೆ ಅವ್ರು ಬರಬೇಕು. ಕಾನೂನು ತಜ್ಞರೊಂದಿಗೆ ಚರ್ಚಿಸಿ ಅವರು ಅದನ್ನು ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗತ್ತೆ. ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ನೀರು ಹಿಡಿದುಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ. ಮೇ ಜೂನ್ನಲ್ಲೇನೆ ಯಥೇಚ್ಛವಾಗಿ ನೀರು ಬಿಟ್ಟು ಈಗ ಕೈ ಕಟ್ಕೊಂಡು ಕೂರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವುದೋ ಒಂದು ಮುಂದಾಲೋಚನೆ ಇಲ್ದೇನೆ ನೀರು ಬಿಟ್ಟಿರ್ತಕ್ಕಂಥ ಪರಿಣಾಮ ಇವತ್ತು ತಮಿಳುನಾಡು ಕೂಡ ಮತ್ತೆ ಮತ್ತೆ ಹೆಚ್ಚು ನೀರನ್ನ ಬೇಡಿಕೆನ ಇಡ್ತಾ ಇರುವಂಥದ್ದು. ನಮಗೆ ಕುಡಿಯಕ್ಕೆ ನೀರಿಲ್ಲ. ಇವಾಗ ನಮ್ಮ ರೈತರಿಗೆ ಇವತ್ತು ತೊಂದರೆ ಅನುಭವಿಸ್ತಾ ಇರುವಂಥ ಸಂದರ್ಭದಲ್ಲಿ ನಮ್ಮ ರೈತರ ಹಿತರಕ್ಷಣೆಯನ್ನ ಮಾಡಬೇಕಾಗಿರುವಂಥದ್ದು ರಾಜ್ಯ ಸರ್ಕಾರ ಕರ್ತವ್ಯ. ನೀವು ತಮಿಳುನಾಡಿಗೆ ನೀರು ಬಿಡೋದು ಹೇಗೆ ನಮ್ಮ ಹಕ್ಕನ್ನು ಉಳಿಸಿದಂತೆ ಆಗುತ್ತೆ ಹೇಳಿ. ಅದಕ್ಕೆ ನಾವು ಮುಖ್ಯಮಂತ್ರಿಗಳ ಬೆಂಬಲಕ್ಕೆ ನಿಂತಿದ್ದೇವೆ. ಮುಖ್ಯಮಂತ್ರಿಗಳೇ, ತಮಿಳುನಾಡಿನ ವಾಟರ್ ಮ್ಯಾನ್ ನೀವಲ್ಲ. ವಾಟರ್ ಮ್ಯಾನ್ ಥರ ಟ್ರೀಟ್ ಮಾಡೋದಕ್ಕೆ ನೀವು ಯಾರಿಗೂ ಅವಕಾಶ ಕೊಡಬಾರ್ದು. ನೀವು ನಮ್ಮ ಮುಖ್ಯಮಂತ್ರಿ, ನಮ್ಮ ಜನರ ರಕ್ಷಣೆ ಮಾಡೋ ಜವಾಬ್ದಾರಿ ನಿಮಗಿದೆ. ಮತ್ತು ನೀವು ಹಿಂದೆಯೇ ಹೇಳಿದಿರಿ ನಮ್ಮ ನೀರು ನಮ್ಮ ಹಕ್ಕು ಅಂತ. ನಮ್ಮ ನೀರು ಅದು ನಮ್ಮ ಹಕ್ಕು. ಆ ಹಕ್ಕಿನ ರಕ್ಷಣೆಗೆ ನೀವು ಮುಂಚೂಣಿಯಲ್ಲಿ ನಿಲ್ಲಿ, ನಿಮ್ಮ ಬಲಕ್ಕೆ ನಾವು ನಿಲ್ತೀವಿ. ನೀವು ನೀರು ಬಿಟ್ಟು ತಮಿಳುನಾಡಿನ ವಾಟರ್ ಮ್ಯಾನ್ ಥರ ಆಗಬೇಡಿ ಅನ್ನೋದೇ ನಮ್ಮ ಆಗ್ರಹಪೂರ್ವಕವಾಗಿರತಕ್ಕಂಥ ವಿನಂತಿ ಇದೆ.